ಪರಮಹಂಸ ಸದ್ಗುರು ಶ್ರೀ ಸತ್ಯಪಾಸಿಯೇ ನಮೋ ನಮಃ. ಅಪ್ಪಾಜಿಯವರನ್ನ ಸ್ಮರಣೆ ಮಾಡುತ್ತಾ ಇಂದಿನ ನಮ್ಮ ಸತ್ಸಂಗದಲ್ಲಿ ಶಿವಮೊಗ್ಗದ ಸದ್ಭಕ್ತರಾದ ಶ್ರೀಯುತ ಕುಮಾರೇಶ್ ರವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಶರಣು ಕುಮಾರೇಶಣ್ಣ, ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ರಣ್ಣ. ನಮ್ದು ಶಿವಮೊಗ್ಗಮ್ಮ. ನನ್ನ ಹೆಸರು ಕುಂಬರೇಶ್ ಅಂತ, ಎಲ್ಲರೂ ಕುಮಾರ್ ಅಂತ ಕರೀತಾರೆ. ನಾನು ಸ್ವಲ್ಪ ದಿವಸ ಗಾರೆ ಕೆಲಸ ಮಾಡ್ತಾ ಇದ್ದೆ, ಡ್ರೈವಿಂಗ್ ಮಾಡ್ತಾ ಇದ್ದೆ, ಟ್ರ್ಯಾಕ್ಟರ್ ಹೊಡಿತಾ ಇದ್ದೆ, ಅವೆಲ್ಲ ಮಾಡಿದ್ದೆ. ಎಲ್ಲ ಕೆಲಸಗಳು ಎಲ್ಲದರಲ್ಲೂ ಅನುಭವ ಇದೆ. ಅಡಿಕೆ ಕುಯ್ಯಕ್ ಹೋಗ್ತಾ ಇದ್ದೆ, ಅಡಿಕೆ ಬೇಯಿಸ್ತಾ ಇದ್ದೆ, ಎಲ್ಲ ಕೆಲಸನೂ ಮಾಡಿದ್ದೀನಿ. ಜಮೀನ್ ಕೆಲಸ ಎಲ್ಲ ಬರುತ್ತೆ, ಎಲ್ಲ ಮಾಡ್ತಾ ಇದ್ದೆ. ಕುಮರೇಶಣ್ಣ, ನಿಮ್ಗೆ ಅಪ್ಪಾಜಿಯವರ ಪರಿಚಯ, ಅಪ್ಪಾಜಿಯವರ ಬಗ್ಗೆ ನಿಮ್ಗೆ ಯಾರಿಂದ ತಿಳಿತು, ಯಾವಾಗ ತಿಳಿತು, ಮತ್ತೆ ಬಂದ ಮೇಲೆ ನಿಮ್ಗೆ ಏನೇನೋ ಅನುಭವಗಳನ್ನ ಅಪ್ಪಾಜಿಯವರು ಕೊಟ್ಟಿದ್ದಾರೆ, ಇದೆಲ್ಲ ವಿಚಾರ ಪರಿಚಯ ಅಂದ್ರೆ ಫಸ್ಟ್ ನಮ್ಮ ಮನೆಯವರು ಆಶ್ರಮಕ್ಕೂ ಬರ್ತಾ ಇದ್ರಮ್ಮ ಶಿವಮೊಗ್ಗ. ಅವಾಗ ನಾನು ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೆ. ಸಾಯಂಕಾಲ 6 ಗಂಟೆಗೆ ಬಂದ್ರೆ ಮನೇಲಿ ಇರಲ್ಲ. 6-6:30 ಸ್ಟಾರ್ಟ್ ಅಲ್ಲಿ ಪೂಜೆ ಎಲ್ಲ. ಅವರು ಗುರುವಾರ ಭಾನುವಾರ ಹೋಗೋರು, ಇನ್ನ ಟೈಮ್ ಎಲ್ಲ ಮನೇಲಿ ಇರೋರು. ಅವಾಗ ನಾನು ಕೇಳಿದೆ, ಎಲ್ಲಿ ಹೋಗ್ತಾ ಇದೀಯ? ನಾನು ಈ ತರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ನಾನು ಎಲ್ಲಿದೆ ಅದು? ಇಲ್ಲೇ ಕಾಲೇಜ್ ಇದೆ, ಒಂದು ಕಾಲೇಜ್ ಪಕ್ಕದಲ್ಲೇ ಆಶ್ರಮ ಇದೆ, ಬರ್ತೇನೆ ಇನ್ನು ಅಂದ್ರೆ. ನಾನ್ ಬರಲ್ಲ, ನೀನ್ ಹೋಗ್ಬಾ ಅಂತ ಹೇಳ. ಅವ್ರು ಹೋಗ್ತಾ ಬರ್ತಾ ಇದ್ರು. ಒಂದ್ ದಿವಸ ಏನಾಯ್ತು, ನನ್ಗೆ ಲೇಟ್ ಆಗ್ಬಿಡ್ತು, ಸ್ವಲ್ಪ ಗಾಡಿಯಲ್ಲಿ ನನ್ಗೆ ಡ್ರಾಪ್ ಮಾಡ್ರಿ, ಬರ್ರಿ ಅಂತ ಕರೆದ್ರು. ಆಯ್ತು, ನಾನು ಬರ್ತೀನಿ, ನೀನ್ ಬಿಟ್ಟು ಬಂದ್ಬಿಡ್ತೀನಿ, ನಾನು ಒಳಗಡೆ ಎಲ್ಲ ಬರಲ್ಲ ನಾನು ಅಂತ ಹೇಳ್ದೆ. ಆಯ್ತು ಬರ್ರಿ ಅಂತ ಕರ್ಕೊಂಡು ಹೋಗಿ ನಾನು ಹೋಗಿದ್ದೆ. ಕರ್ಕೊಂಡು ಅಲ್ಲಿ ಬಿಟ್ಟು ಕೈಗಳು ತೊಳ್ಕೊಂಡು ಒಳಗಡೆ ಬಂದು ಕೈ ಮುಗಿದು ಹೋಗ್ರಿ, ಬರ್ರಿ ಒಳಗಡೆ ಅಂತ. ಸರಿ, ಕೈಗಳ ತೊಳ್ಕೊಂಡು ಒಳಗಡೆ ಹೋದೆ. ನಾನು ಒಳಗಡೆ ಹೋದ್ಮೇಲೆ ಭಜನೆ ನಡೀತಾ ಇತ್ತು. ನನಗೆ ಭಜನೆ ಇವೆಲ್ಲ ಡೋಲ್ ಹೊಡಿಯೋದು ಇವೆಲ್ಲ ನೋಡಿದ್ರೆ ಸ್ವಲ್ಪ ಆಸೆ ನನಗೆ. ಭಜನೆ ನಡೀತಾ ಇತ್ತು. ಸರಿ ಅಂತ ನಾನು ಒಳಗಡೆ ಹೋಗಿ ಭಜನೆ ನೋಡಿ ನನಗೆ ಒಂಥರ ಆಯ್ತು. ಕುತ್ಕೊಂಡೆ. ಭಜನೆ ಮುಗಿಯೋದಂಗ ಕುತ್ಕೊಂಡಮ್ಮ. ಕುತ್ಕೊಂಡು ಭಜನೆ ಎಲ್ಲ ಮುಗೀತು. ಭಜನೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಆಯ್ತು, ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ನನಗೆ ಒಂಥರ ಸಂತೋಷ. ನೀನು ಎಷ್ಟು ದಿವಸ ಹೋಗ್ತಾ ಇದೀಯಲ್ಲ ಅಂತ ಕೇಳ್ದೆ ನಾನು. ಅದಕ್ಕೆ ನೀನು ಬಾ ಅಂದ್ರೆ ನೋಡು ಅಪ್ಪಾಜಿ ಹೆಂಗ್ ಕರ್ಸ್ಕೊಂಡ್ರು ನಿನ್ಗೆ ಅಂತ ಹೇಳ್ತು. ಹೌದಾ ಅಂದ್ಬಿಟ್ಟು ನಮ್ಮ ಮತ್ತೆ ಬಾ ಅಂತ ಕರೀತು. ಆಮೇಲೆ ನಾನೇ, ನೀನ್ ಹೋಗ್ಬರ್ರಿ, ನಾನ್ ಬರಕ್ ಆಗಲ್ಲ ಇವತ್ತು, ಸ್ವಲ್ಪ ಕೆಲಸ ಇದೆ ಅಂತ. ನೀನ್ ಬಂದಿಲ್ಲ ಪರವಾಗಿಲ್ಲ, ನಾನ್ ಮಾತ್ರ ಹೋಗ್ಲೇಬೇಕು, ನಾನು ಹೋಗ್ಬರ್ತೀನಿ, ಎಲ್ಲ ಪರಿಚಯ ಮಾಡ್ಕೊಂತೀನಿ ಅಲ್ಲಿ ಹೋಗಿ ಅಂದ್ಬಿಟ್ಟು ಬರ್ತಾ ಹೋಗ್ತಾ ನಮ್ಮ ಮನೆಯವ್ರು ಬಂದಿಲ್ಲ ಅಂದ್ರೂ ನಾನ್ ಬರ್ತಾ ಇದ್ದೆ. ಗಾಡಿ ತಗೊಂಡು ಬರ್ತಾ ಇದ್ದೆ. ಬರ್ತಾ ಎಲ್ಲ ಪರಿಚಯ ಆದ್ರು. ಆಮೇಲೆ ಅವ್ರು ಹೇಳಿದ್ರು, ಈ ತರ ದೊಡ್ಡೇರಿಯಲ್ಲಿ ಅಪ್ಪಾಜಿ ಇದಾರೆ, ಒಂದ್ಸಲ ಹೋಗ್ಬರ್ರಿ ಅಂತ. ರಾಧಾಕೃಷ್ಣಣ್ಣ, ಕಿಟ್ಟಣ್ಣ ಇವರೆಲ್ಲ ಸ್ವಲ್ಪ ಪರಿಚಯ ಆದ್ಮೇಲೆ ಹೇಳಿದ್ರು. ಹೌದಾ ಅಂತ ಹೇಳಿ ಆಮೇಲೆ ನಮ್ಮ ಮನೆಯವ್ರು ಹೋಗಿ ಬರೋಣ ಒಂದ್ ದಿವಸ, ಯಾವಾಗ ಹೋಗೋಣ ಹೇಳ, ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಲಿ, ಹೋಗೋಣ, ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಮಗ ಅವನು ಬಂದ ಬೆಂಗಳೂರಿಂದ. ಬಂದಿದ ತಕ್ಷಣ ಈ ತರ ಹೋಗಿ ಬರೋಣ ನನಗೆ ನನಗೆ ಬಹಳ ಆಸೆ. ನಮ್ಮ ಮನೆಯವ್ರಿಗಿಂತ ನನಗೆ ಆಸೆ ಜಾಸ್ತಿ ಆಗ್ಬಿಟ್ಟಿದೆ. ಹೋಗಿ ಬರೋಣ. ನೀವು ಬರಲ್ಲ ಅಂದವರು ಭಜನೆಯಿಂದಾನೇ ನಿಮ್ಗೆ ಭಜನೆಯಿಂದನಮ್ಮ ಒಂದು ಸೆಳೆತ ಬಂದ್ಬಿಟ್ಟಿದೆ. ಗುರುವಾರ ಭಾನುವಾರ ಮಾತ್ರ ಆ ಭಜನೆಗೋಸ್ಕರನೇ ಬರ್ತಿದ್ದೆ ನಾನು. ಅಷ್ಟು ಚೆನ್ನಾಗಿರೋದಲ್ಲಿ ಭಜನೆ. ಈ ರೀತಿಯಾಗಿ ನೀವು ಬರಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ದೊಡ್ಡವರಿಗೆ ಆಮೇಲೆ ಮಗ ಬಂದ್ಮೇಲೆ ಮಗನ ಹತ್ರ ಹೇಳ್ದೆ, ಈ ತರ ದೊಡ್ಡವ್ರಿಗೆ ಹೋಗಿ ಬರೋಣ, ಈ ತರ ಎಲ್ಲ ಹೇಳ್ತಾ ಇದಾರೆ, ಗುರಿಗೆ ನೋಡೋಣ, ಅಪ್ಪಾಜಿಗೆ ನೋಡೋಣ ಅಂತ ಹೇಳ್ದೆ. ಆಯ್ತಪ್ಪ, ನಾನು ಸ್ವಲ್ಪ ದುಡ್ಡಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಇದು. ಆಮೇಲೆ ಯಾವ್ದಾದ್ರು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ಹೋಗೋಣ ಅಂತ ಮಗ ಹೇಳ್ದ. ಆಮೇಲೆ ನಾನು, ನಮ್ಮ ಮನೆಯವರು, ಮಗ 3 ಜನ ಬಂದ್ವಿ.
ಬಂದಿದ ತಕ್ಷಣ ಅಪ್ಪಾಜಿ ಸಿಕ್ಕಿದ್ರು. ಬಂದಿದ ತಕ್ಷಣನೇ ನಮಗೆ ದರ್ಶನ ಇತ್ತು ಅಪ್ಪಾಜಿದು. ಹಾ, ಆಗಿದ ತಕ್ಷಣ ಯಾವ ಊರು ಅಂತ ಕೇಳಿದ್ರು. ಈ ತರ ಶಿವಮೊಗ್ಗ ಅಂತ ಹೇಳಿದ್ರು. ಎಲ್ಲ ಒಳ್ಳೇದಾಗತ್ತಂತ ಅಪ್ಪಾಜಿ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ್ಮೇಲೆ ಅವತ್ತು ನೈಟ್ ಇಲ್ಲೇ ಇದ್ದು ಬೆಳಿಗ್ಗೆ ಮತ್ತೆ ಹೊರಟಿವಿ. ನಿಮಗೆ ಮತ್ತೆ ಈಗ ದೊಡ್ಡೇರಿಗೆ ಬಂದ ಮೇಲೆ ಮತ್ತೆ ಮತ್ತೆ ಬರ್ಬೇಕು ಅನ್ನಿಸ್ತಾ ಇತ್ತ? ಒಂದು ಸೆಳೆತ ಇನ್ನ ನಿಮ್ಗೆ ಜಾಸ್ತಿ ಒಂದು ಕಾತರ ಇತ್ತ ನಾವು ಇಲ್ಲಿ ಬಂದು ಹೋದ್ಮೇಲೆ ವಾರಕ್ಕೆ 2 ವಾರಕ್ಕೆ ಒಂದ್ಸಲ ಹೋಗೋಣ, 1 ವಾರಕ್ಕೆ ಒಂದ್ಸಲ ಹೋಗೋಣ ಅಂತ ನನಗೆ ಮನ್ಸು. ಸರಿ, ಹೆಂಗೆ ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಹೆಂಗೆ ಹೇಳೋಣ ಅಂತ ಇದ್ ಮಾಡ್ತಾ ಇದ್ದೆ. ಆಮೇಲೆ ಮತ್ತೆ ಒಂದು 15 ದಿವಸ ಬಿಟ್ಟು ಮತ್ತೆ ಬಂದ್ವಿ. ಮತ್ತೆ ಬಂದ ತಕ್ಷಣ ಅಪ್ಪ ಸಿಕ್ಕಿದ್ರು, ಆಶೀರ್ವಾದ ಮಾಡಿದ್ರು. ಮತ್ತೆ ಅವತ್ತು ಕೇಳಿದ್ರು ಯಾವ ಊರು ಅಂತ. ಶಿವಮೊಗ್ಗ ಅಂದ್ವಿ. 3 ಸಲ ಈ ತರ ವಾರಕ್ಕೆ 2 ವಾರಕ್ಕೆ ಬರ್ತಾ ಇದ್ವಿ ಅಮ್ಮ. 3 ಸಲ ಬಂದಿದ್ವಲ್ಲ, ಅವಾಗ 3ನೇ ಸಲನು ಕೇಳಿದ್ರು ಯಾವ ಊರು ಅಂತ. ಶಿವಮೊಗ್ಗ ಅಂದ್ವಿ ಅಷ್ಟೇ. ಮತ್ತೆ ಪದೇ ಪದೇ ಬರ್ತಾ ಇದ್ವಲ್ಲ, ಯಾವ ಊರು ಅಂತ ಕೇಳೋದು ಅಪ್ಪಾಜಿ ಬಿಟ್ಟೇ ಬಿಟ್ರು. ಸ್ವಲ್ಪ ಅಪ್ಪಾಜಿ ನೋಡಿದ್ರಲ್ಲ, ಪರಿಚಯ ಆಯ್ತು ಸ್ವಲ್ಪ ಆಗಿದ ತಕ್ಷಣ ಯಾವ ಊರು ಅಂತ ಕೇಳೋದು ಬಿಟ್ರು. ಬರ್ತಾ ಹೋಗ್ತಾ ಇದ್ವಿ. ಕುಮಾರಣ್ಣ, ನಿಮಗೆ ಅಪ್ಪಾಜಿಯವರಲ್ಲಿ ಸಂಪೂರ್ಣವಾಗಿ ದೃಢತೆ ಬಂದು ಶರಣಾಗತಿ ಭಾವನೆ ಯಾವಾಗಿಂದ ಬಂತಣ್ಣ? ನಮ್ಮ ಮನೆಯವರು ಕಾರ್ತಿಕ್ ಮಂಗಳವಾರ ಅಂತ ಇಲ್ಲಿಗೆ ಬಂದಿದ್ರಮ್ಮ. ಕಾರ್ತಿಕ್ ಸೋಮವಾರ ಅಂತ ಇಲ್ಲಿಗೆ ಬಂದಿದ್ರು. ನಾನು ಬಂದಿಲ್ಲ, ಮಗನೂ ಬಂದಿಲ್ಲ, ನಮ್ಮ ಮನೆಯವ್ರು ಮಾತ್ರ ಬಂದಿದ್ರು. ಬಂದಾಗ ಇಲ್ಲಿ ಬಂದು ಆಮೇಲೆ ಮನೆಗೆ ಬಂದ್ರು. ಮನೆಗೆ ಬಂದ್ಮೇಲೆ ನಮ್ಮ ಹುಡುಗನಿಗೆ ಯಾವುದೋ ಒಂದು ಕ್ಯಾಶ್ ಬರ್ಬೇಕಾಯ್ತು, ಅದು ಬರ್ತಾ ಇದ್ದಿಲ್ಲ. ನಮ್ಮ ಮನೆಯವ್ರು ಇಲ್ಲಿ ಬಂದ ಮೇಲೆ ಫೋನ್ ಮಾಡಿದ್ರು. ಅವರು ಈ ತರ ಮಗನಿಗೆ ಈ ತರ ದುಡ್ಡು ಕೊಡ್ಬೇಕು, ಕ್ಯಾಶ್ ಕೊಡ್ತೀನಿ ಅಂತ ಫೋನ್ ಬಂತು. ಅದು ನಮ್ಮ ಮನೆಯವ್ರು ಇಲ್ಲಿ ಬಂದ್ಮೇಲೆ ಅಮ್ಮ, ಅಪ್ಪಾಜಿ ಹತ್ರ ಬಂದ್ಮೇಲೆ ಫೋನ್ ಬಂತು. ಅವಾಗ ಖುಷಿ ಆಯ್ತು ನಮ್ಗೆ. ಅಪ್ಪಾಜಿ ಹತ್ರ ಹೋಗಿ ಬಂದ್ಮೇಲೆ ಒಳ್ಳೆ ಸುದ್ದಿ ಬಂತಲ್ಲ. ನಾವು ಅದು ಮುಂಚೆ ಸ್ವಲ್ಪ ಊಟಕ್ಕೆಲ್ಲ ಭಾಳ ತೊಂದರೆ ಇತ್ತಮ್ಮ, ಕಷ್ಟಪಡ್ಬೇಕು. ಆಮೇಲೆ ಮಗಂದು ಕ್ಯಾಶ್ ಸ್ವಲ್ಪ ಬಂದ್ಮೇಲೆ ಮನೆಗೆ ಅಪ್ಪಾಜಿ ಹತ್ರ ಹೋಗ್ಲೇಬೇಕು. ಅಪ್ಪಾಜಿಂದಾನೆ ಇದು ಬಂದಿದ್ದ, ಅಮ್ಮ ಹೋಗಿ ಬಂದ್ಮೇಲೆ ಇದು ಬಂದಿದ್ದು. ಅಪ್ಪಾಜಿ ಹತ್ರ ಹೋಗ್ಲೇಬೇಕು ಅಂದ್ಬಿಟ್ಟು ಅದು 2ನೇ ದಿವಸನೇ 3 ಜನ ಬಂದ್ವಿ. ಅಪ್ಪಾಜಿ ಹತ್ರ ಬಂದು ಮತ್ತೆ ಆಶೀರ್ವಾದ ಎಲ್ಲ ಮಾಡ್ಕೊಂಡು ಅಪ್ಪಾಜಿಂದಾನೆ ಇದೆಲ್ಲ ಆಗಿದ್ದು ಅಂದ್ಬಿಟ್ಟು ಅಪ್ಪಾಜಿಗೆ ಇನ್ನೆಲ್ಲ ತಂದು ಕೊಟ್ಟು ಎಲ್ಲ ಇದು ಮಾಡಿ. ಅದು ಮುಂಚೆ ಬಹಳ ಕಷ್ಟ ಇತ್ತು, ತಿನ್ನಕ್ಕೆ ಬಹಳ ಕಷ್ಟ ಇತ್ತು. ಮತ್ತೆ ಅದೇ ನಿಮ್ಗೆ ಇವಾಗ ಅದು ಬಂದ ಮೇಲೆ ಈಗ ಶಿವರಾತ್ರಿಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಘಟನೆ ನಡೀತಂತೆ, ಅದ್ರ ಬಗ್ಗೆ ಹೇಳ್ರಿ. ಶಿವರಾತ್ರಿ ಸಮಯದಲ್ಲಿ ನೀವೇನ ಗೋಡನ್ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ಗೋಡನ್ ಕ್ಲೀನ್ ಮಾಡ್ಬೇಕಾದ್ರೆ ಪಂಚನ ಇದ್ರು, ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಆವಾಗ ಒಂದು ಟೀ ಶರ್ಟ್ ಬೇಕಾಗಿತ್ತು ನನಗೆ ಅಂತ ನನ್ನ ಮಗನ ಹತ್ರ ಹೇಳ್ದೆ. ನಾಳೆ ಹೋಗೋದು ಊರಿಗೆ, ಇವತ್ತು ನನಗೆ ಕೇಳಿ ಇಸ್ಕೊಡು ಅಪ್ಪಾಜಿ ಹತ್ರ ಅಂತ ಕೇಳಿದೆ. ಇವನು ನೈಟ್ ಬೆಳಗ್ಗೆ ಅಷ್ಟೆಲ್ಲ ನೀನು ಟೀ ಶರ್ಟ್ ನಾನು ಕೊಡ್ತೀನಪ್ಪ, ಹೆಂಗಾದ್ರೂ ಮಾಡಿ ಅಂತ ನಮ್ಮ ಹುಡುಗ ಹೇಳ್ದ. ಆಮೇಲೆ ಬಂದ್ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ, ಟೀ ಶರ್ಟ್ ತಗೊಂಬಂದ. ಇದೇನು ಅಪ್ಪಾಜಿ ಕೊಟ್ರ ಟೀ ಶರ್ಟ್ ಅಂತ ಹೇಳಿ, ಇಲ್ಲ ಅಪ್ಪಾಜಿ ಕೊಟ್ಟಿಲ್ಲ, ಕಸಲ್ ಹಾಕ್ತಾರಲ್ಲ ಬಗೀಟಲ್ಲೇ ಒಂದು ಬಾಳೆಹಣ್ಣು ತಿನ್ಬಿಟ್ಟು ಅದ್ರಲ್ಲಿ ಹಾಕಕ್ ಹೋಗಿದ್ದಾನೆ, ಅದ್ರಲ್ಲಿ ಇತ್ತಾನ ಟೀ ಶರ್ಟ್, ಹೊಸ ಟೀ ಶರ್ಟ್. ಅದು ಹೆಂಗ್ ಬಂತು ಏನಂತ ನಮಗ್ ಗೊತ್ತಿಲ್ಲ. ಆಮೇಲೆ ಇದೇನು ಈ ತರ ಇತ್ತಲ್ಲ, ಈ ತರ ಸಿಕ್ತಲ್ಲ ಅಂದ್ಬಿಟ್ಟು ಬಹಳ ಖುಷಿ ಆಯ್ತಮ್ಮ. ಅದು ಹೆಂಗ್ ಸಿಕ್ತು ಅದೇನಂತ ಇನ್ನ ನಮ್ಗೆ ಗೊತ್ತಿಲ್ಲ. ಅದು ನೀವು ಆಸೆ ಪಟ್ಟಿದ್ದನ್ನ ಕಸದ ಬುಟ್ಟಿಯಲ್ಲಿ ನಿಮ್ಗೆ ಅದು ಸಿಕ್ತು ಅಂತ ಹೇಳ್ಬೋದು. ನಾನು ಹೇಳಿಲ್ಲನಪ್ಪ, ನೀನ್ ಬೆಳಕರೆ ರೇಸ್ಕಲ್ಲ, ನಿನ್ ಟೀ ಶರ್ಟ್ ನಾನು ಕೊಡ್ತೀನಿ ಅಂತ ಹೇಳಿಲ್ವಾ, ತಗೋ ತಂದಿದ್ದೀನಿ ನೋಡು ಅಂದ್ಬಿಟ್ಟು 10:30 ನೈಟ್ ತಗೊಂಬಂದು ತೋರಿಸ್ತ. ಇಷ್ಟು ಈಗ ಯಾರೇ ಒಂದು ಏನೇ ಒಂದು ಆಸೆ ಪಡ್ಲಿ, ಅಪ್ಪ
ಆ ಕ್ಷಣ ಮಾತ್ರದಾಗೆ ನೆರವೇರಿಸ್ತಾರೆ ಅಂತ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗಿದೆ ಹೌದಮ್ಮ. ಅಂತಾನೆ ಹೇಳ್ಬೋದು. ಖಂಡಿತ. ಕುಮಾರಣ್ಣ, ಹೇಳು. ಅಪ್ಪಾಜಿಯವರ ದರ್ಶನ ಆದ್ಮೇಲೆ ನಿಮ್ಮ ಒಳಗೆ ಯಾವ ರೀತಿ ಬದಲಾವಣೆ ಆಯ್ತು, ಮನೋಭಾವನೆ ಯಾವ ರೀತಿ ಬದಲಾವಣೆ ಆಯ್ತು, ನಿಮ್ಮೊಳಗೆ ಏನು ಒಂದು ಬದಲಾವಣೆ ಆಯ್ತು ಅನ್ನೋದನ್ನ ವಿಸ್ತಾರವಾಗಿ ಹೇಳಿ. ಅಪ್ಪಾಜಿ ಹತ್ರ ಬಂದ್ಮೇಲೆ ಹ್ಮ್. ನಾನು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ದಮ್ಮ. ಮುಂಚೆ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದೆ, ಸ್ಮೋಕ್ ಮಾಡ್ತಿದ್ದೆ. ಹ್ಮ್. ಸಿಕ್ಕಾಬಿಟ್ಟೆ ಸ್ಮೋಕು, ಡ್ರಿಂಕ್ಸ್. ಹ್ಮ್. ದೇವ್ರ ಮೇಲೆ ಹೂವ ತಪ್ಪಿದ್ರೂ ಇದು ಮಾತ್ರ ಬೇಕೇ ಬೇಕು. ಅಷ್ಟೊಂದು ಬಲಿಯಾಗಿದ್ರಿ. ಬಲಿಯಾಗಿದ್ದೆ. ಅಪ್ಪಾಜಿ ಹತ್ರ ಬಂದ್ಮೇಲೆ ಅದು ಹೆಂಗೆ ಬಿಟ್ಟೆ ಏನೋ ಅನ್ನೋದು ಅಪ್ಪಾಜಿಗೆ ಮಾತ್ರ ಗೊತ್ತಮ್ಮ. ಅಪ್ಪಾಜಿ ಬೀಗ ಆಗ್ಬಿಟ್ರು. ಹೆಂಗೆ ಅದು ಒಳಗಿಂದೇನೆ ನಿಮಗೆ ಎದುರಿಗೆ ಒಂಥರ ಹೆದರಿಕೆ ಆಗ್ಬಿಡ್ತು. ಅಪ್ಪಾಜಿ ನೋಡಿದ ತಕ್ಷಣನೇ ಈ ಕೆಟ್ಟದೆಲ್ಲ ಮಾಡಿದ್ರೆ ಮತ್ತೆ ಅಪ್ಪಾಜಿ ಹತ್ರ ಹೆಂಗ ನಾವು ಹೋಗೋದು ಅಂದ್ಬಿಟ್ಟು ನನ್ಗೆ ಹೆದರಿಕೆ ಆಗ್ಬಿಡ್ತು. ಹೆದರಿಕೆ ಆದ್ಮೇಲೆ ಇವೆಲ್ಲ ಇರಬಾರ್ದು, ಸ್ವಚ್ಛವಾಗಿರ್ಬೇಕು. ಮತ್ತೆ ನಾನು ನಾನ್ ವೆಜ್ ಎಲ್ಲ ತಿಂತದ್ದಮ್ಮ. ನಾನ್ ವೆಜ್ ಬಿಟ್ಟು ಬಹಳ ದಿವಸ ಆಗಿದೆ. ಇಲ್ಲಿ ಬಂದ್ಮೇಲೆ ತಿಂದಿದ್ ನಾನು. ಮತ್ತೆ ನನಗೆ ಅಪ್ಪಾಜಿ ಹತ್ರ ಹೋದ್ರೆ ನಾನ್ ವೆಜ್ ತಿನ್ಬಿಟ್ಟು ಹೋಗ್ಬಾರ್ದು ಅನ್ನೋದು ಒಂದು ಭಯ ಇದೆ. ಈಗಲೂ ಅಷ್ಟಮ್ಮ, ನಾನ್ ವೆಜ್ ತಿಂದ್ರೆ ಅಪ್ಪಾಜಿ ಹತ್ರ ಹೋಗಿ ಬಹಳ ಹೆದರಿಕೆ, ಹೋಗೋದೇ ಇಲ್ಲ. ಅಷ್ಟೇ ಹೆದರಿಕೆ. ಭಯಂಕರ ಕುಡಿತಾ ಇದ್ದಮ್ಮ ನಾನು. ಕುಡಿಯೋದು, ಮನೇಲಿ ಜಗಳ ಇವೆಲ್ಲ ಮಾಡ್ತಿದ್ದೆ ಮನೇಲಿ. ಅಪ್ಪಾಜಿ ಹತ್ರ ಬಂದ್ಮೇಲೆ ಈ ತರ ದೇವ್ರ ಆಗ್ಬಿಟ್ಟಿದ್ಯಲ್ಲಪ್ಪ ನೀನು ಅಂತ ನನ್ನ ಮಗಳು ಬಹಳ ಖುಷಿ ಆಗ್ಬಿಟ್ಟಿದ್ದಾಳೆ. ಹೌದಮ್ಮ. ಯಾವುದೇ ಒಂದು ಈಗ ಅಪ್ಪಾಜಿ ಅವ್ರ ಹತ್ರ ಬಂದಾಗ, ಶರಣಾಗತಿ ಬಂದಾಗ ಅಪ್ಪ ಹೆಂಗೆ ನಮ್ಮಲ್ಲಿರೋದನ್ನ ಬಿಡಿಸ್ತಾರೆ ಅನ್ನೋದನ್ನ ಅದು ನಮಗೆ ಗೊತ್ತಾಗ್ದಂಗೆ ಅಪ್ಪ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಹೌದಮ್ಮ, ಅದು ಸತ್ಯ. ಅಪ್ಪಾಜಿ ಮುಂದೆ ಏನಿಲ್ಲಮ್ಮ. ನಾವು ಶರಣಾಗತಿ ಆಗಿದ್ವಿ, 3 ಜನನು ಬಂದೆ ಅಂದ್ರೆ ಅಪ್ಪಾಜಿ ಪಾದಕ್ಕೆ ನಾವು ಶರಣಾಗ್ಬಿಟ್ಟಿದೀವಿ. ಎಲ್ಲ ನಿಂದೆಪ್ಪ, ಕಷ್ಟ ಸುಖ ಎಲ್ಲ ನಿನ್ ಗೊತ್ತಿದೆ. ನಿನ್ ಬಿಟ್ರೆ ನಮ್ಗೆ ಯಾರು ಗೊತ್ತಿಲ್ಲ, ನೀನೇ ಬಿಟ್ಟು ಶರಣಾಗ್ಬಿಟ್ಟಿದೀವಿ. ದೃಢವಾಗಿ ಹೌದಮ್ಮ, ನಂಬಿಟ್ಟಿದ್ದೀರಾ ಅಂತ ಹೇಳ್ತಿದ್ದೀರ. ಕುಮಾರಣ್ಣ, ನಾನ್ ನೋಡ್ದಂಗೆ ನೀವು ಆಶ್ರಮದಲ್ಲೇ ಈಗ ಸೇವೆ ಮಾಡ್ಕೊಂಡು ಇಲ್ಲೇ ನೆಲೆಸಿದ್ದೀರ. ಇದಕ್ ಕಾರಣ ಏನು ಅಂತ ಕೇಳ್ಬೋದ? ಕಾರಣ ಅಂದ್ರೆ ಅಪ್ಪಾಜಿ ಇಲ್ಲೇ ಮಲಗಿದ್ನಮ್ಮ, ಆಶ್ರಮದಲ್ಲೇ ಮಲಗಿದ್ದೆ. ಅಪ್ಪಾಜಿ ನೈಟ್ ಕನ್ಸಲ್ಲಿ ಬಂದು ಇಲ್ಲೇ ಇರ್ತೀನಪ್ಪ ಅಂತ ಕೇಳಿದ್ರು. ಆವಾಗ ನಾನು ಇಲ್ಲೇ ಇರ್ತೀನಂತಾನು ಹೇಳಿಲ್ಲ, ಇರಲ್ಲ ಅಂತಾನು ಹೇಳಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಎಚ್ಚರಿಕೆ ಆಯ್ತು. ಬೆಳಿಗ್ಗೆ ನಮ್ಮ ಮಗನಿಗೆ ನಮ್ಮ ಹೆಂಗಸರಿಗೆ ಹೇಳಿದೆ, ಅಪ್ಪಾಜಿ ಈ ತರ ಬಂದು ಕನ್ಸಲ್ಲಿ ಇಲ್ಲೇ ಇರ್ತೀಯ ಅಂತ ಕೇಳಿದ್ರು. ನನಗೆ ಏನು ಹೇಳಿಲ್ಲ, ಹೆಂಗ ಏನು ಅಂತ ಕೇಳಿದೆ. ಕೇಳಿದ ತಕ್ಷಣ ಶಿವಾಸಿನ ಅಕ್ಕ ಹತ್ರ ಹೋಗಿ ಹೇಳಿದ್ರು. ನಮ್ಮ ಮನೆಯವರು, ನಾನು, ನಮ್ಮ ಮಗ ಹೋಗಿ ಈ ತರ ಅಪ್ಪನಿಗೆ ಕನ್ಸಲ್ಲಿ ಬಂದು ಇಲ್ಲೇ ಇರ್ತೀಯ ಅಂತ ಕೇಳಿದ್ದಾರೆ ಅಂತ ಹೇಳಿದ್ಕೆ, ಅಪ್ಪಾಜಿ ಹತ್ರ ಹೇಳ್ರಿ, ಅಪ್ಪಾಜಿ ಏನ್ ಹೇಳ್ತಾರೋ ಹೇಳ್ಬಿಟ್ಟು ಕೇಳ್ರಿ ಹೋಗಿ, ಈ ತರ ಕನ್ಸಲ್ಲಿ ಬಂದಿದ್ದು ಹೇಳ್ರಿ ಹೋಗಿ ಅಂತ ಹೇಳಿ. ಆಮೇಲೆ ನನ್ನ ಮಗ, ನಾನು, ನಮ್ಮ ಮನೆಯವರು ಹೋಗಿ 3 ಜನನ ಅಪ್ಪಾಜಿ ಹತ್ರ ಹೋಗಿ ಹೇಳಿದ್ವಿ, ಅಪ್ಪಾಜಿ ಈ ತರ ಕನ್ಸಲ್ಲಿ ಬಂದು ಇಲ್ಲೇ ಇರ್ತೀಯ ಅಂತ ಕೇಳಿದ್ರಲ್ಲ. ಅವಾಗ ನನ್ನ ಮಗನಿಗೆ, ನಮ್ಮ ಮನೆಯವರಿಗೆ ಇಬ್ಬರಿಗೆ, ನೀವು ಇಬ್ರು ಬಿಟ್ಟಿರ್ಬೇಕಲ್ಲಪ್ಪ ಅವ್ರಿಗೆ ಅಂತ ಅಪ್ಪಾಜಿ ಕೇಳಿದ್ರು. ಅವ್ರು ಇರ್ತಾರ, ನೀವ್ ಬಿಟ್ಟಿರ್ಬೇಕಲ್ಲ ಇಬ್ರು ಅಂತ ಕೇಳಿದ ತಕ್ಷಣ, ನೀವ್ ಹೆಂಗ ಹೇಳ್ತೀರ ಹಂಗ ಅಪ್ಪಾಜಿ ಅಂತ ಹೇಳಿದ್ರು ಇವ್ರು, ನಮ್ಮ ಮಗನು ನಮ್ಮ ಮನೆಯವ್ರು. ಆಯ್ತು, ಬರ್ತಾ ಹೋಗ್ತಾ ಇರ್ಲಿ ಇಲ್ಲಿ, ನೀವು ಹೋಗಿ ಬರ್ರಿ ಅಂತ ಹೇಳಿದ್ರು. ಅದು ಒಂದು ಅಪ್ಪಾಜಿ ಕನ್ಸಲ್ಲಿ ಬಂದು ಹೇಳಿದ್ರೆ ಸತ್ಯಾಗಿ ಅವತ್ತೇ ನಾನು ಉಳ್ಕೊಂಡಿದ್ಲೆ. ಅವತ್ತು ಸೇವೆ ಮಾಡ್ಕೊಂಡು ಇಲ್ಲೇ ಇದೀನಿ. ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದೀರಿ. ಕುಮಾರಣ್ಣ, ನಿಮ್ಗೆ ಇನ್ನ ಅಪ್ಪಾಜಿಯವರು ಇನ್ನು ಏನೇನು ಅನುಭವಗಳು ಕೊಟ್ಟಿದ್ದಾರೆ? ಆಮೇಲೆ ನೀವೇನೋ ಶ್ರೀ ಸತ್ತುಪಾಸಿ ನಮ ಅಂತ ಬರಿಬೇಕಾದ್ರೆ ನಿಮ್ಗೇನೋ ಒಂದು ಘಟನೆ ನಡೀತಂತೆ, ಅದೆಲ್ಲ ವಿಚಾರನ ನಮ್ಗೆ ಹೇಳ್ರಿ, ಹಂಚ್ಕೊಳ್ರಿ. ಅದು ಶಿವಮೊಗ್ಗದಲ್ಲಿ ಗುರುಪಾರಾಯಣ ಓದಕ್ಕೆ ನಮ್ಮ ಮನೆಯವರು ಹೋಗಿದ್ರಮ್ಮ. ಅವಾಗ ನಾನು ಹೋಗಿದ್ದೆ ಅಲ್ಲಿ.
ಮಗನೂ ಅಲ್ಲೇ ಇದ್ದ. ಅದ್ ಸೇವೆ ಮಾಡ್ಕೊಂಡು ಗುರುಪಾರಾಯಣ ಓದ್ತಾ ಇದ್ರು, ಸೇವೆ ಮಾಡ್ಕೊಂಡು ಇರೋರು. ಮತ್ತೆ ನಾನು ಮನೆಗೆ ಬಂದ್ಬಿಟ್ಟೆ ನೈಟ್ 8 ಗಂಟೆ ಮನೆಗೆ ಬಂದೆ. ನಾನು ಮನೆಗೆ ಬಂದು 9 ಗಂಟೆ ತನಕ ನಾನು ಸಿರೀಸ್ ತುಪ್ಪಾಶಿ ಅಂತ, ನನಗೆ ಕನ್ನಡ ಓದಕ್ ಬರಲ್ಲಮ್ಮ, ಓದಕ್ ಬರಲ್ಲ, ಬರೆಯೋಕು ಬರಲ್ಲ. ಅದು ಇಂಗ್ಲಿಷಲ್ಲಿ ಇದೆ, ಸಿರೀಸ್ ತುಪ್ಪಾಶಿ ಅಂತ. ಅದನ್ನ ನೋಡಿ ನಾನು ಬರಿತಾ ಇದ್ದೀನಿ. ನಿಮ್ದು ಮದರ್ ಟಂಗ್, ನಮ್ದು ಭಾಷೆ ತಮಿಳು. ಕನ್ನಡ ಓದಿಲ್ಲ, ಬರೆಯೋಕು ಬರಲ್ಲ, ಓದೋಕು ಬರಲ್ಲ. ಅದು ಇಂಗ್ಲಿಷಲ್ಲಿ ಇತ್ತಲ್ಲ ಸಿರೀಸ್ ತುಪ್ಪಾಶಿ ಅಂತ, ಅದನ್ನ ನೋಡಿ 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 ಬರಿತಾ ಇದ್ದೀನಿ. ಆ ತರ 2 ಬುಕ್ ಬರೆದು ಕೊಟ್ಟಿದ್ದೀನಿ ಅಪ್ಪಾಜಿಗೆ. ಇದು 3ನೇ ಬುಕ್ ಬರಿತಾ ಇದ್ದೀನಮ್ಮ. ಅದು ಬರಿತಾ ಇರ್ಬೇಕಾದ್ರೆ ನೈಟ್ 8:30 ಆಯ್ತು. ಯಾಕೋ ನಿದ್ರೆ ಬರಂಗಾಯ್ತಲ್ಲ ಅಂದ್ಬಿಟ್ಟು ಏನ್ ಮಾಡಿದೆ, ಅಪ್ಪಂದು ರೆಕಾರ್ಡ್ ಹಾಕೊಂಡು ಮೊಬೈಲಲ್ಲಿ ಕಿವಿ ಹತ್ರ ಇಟ್ಕೊಂಡು ಮಲ್ಕೊಂಡಿದ್ದೆ. ಅದು ಯಾವತ್ತು ನಾನು ಆ ತರ ಮಲಗಿಲ್ಲಮ್ಮ, ನಿದ್ರೆ ಮಾಡ್ಬಿಟ್ಟಿದೀನಿ. ಇವ್ರು ಬಂದು ನಮ್ಮ ಮನೆಯವರು, ನಮ್ಮ ಹುಡುಗ ಬಂದು ಬಾಗಿಲೆಲ್ಲ ತಟ್ಟಿದ್ದಾರೆ, ಏನೇನೋ ಮಾಡಿದ್ದಾರೆ. ಅಕ್ಕ ಪಕ್ಕ ಇರೋರು ಎಲ್ಲ ಎದ್ದು ಬಂದ್ಬಿಟ್ಟಿದ್ದಾರೆ. ಏನಾಯ್ತು, ಏನೋ ಆಟ ಆಡಕಾಯ್ತು, ಅಲ್ಲಿ ಏನೋ ಮಾಡ್ಕೊಂಡ್ಬಿಟ್ರ ಒಳಗಡೆ, ಇಷ್ಟು ಬಡ್ದ್ರು ಬರ್ತಾ ಇಲ್ಲ ಅಲ್ಲ ಅಂದ್ಬಿಟ್ಟು ಅಕ್ಕ ಪಕ್ಕ ಇರೋರು ಎಲ್ಲ ಬಂದ್ಬಿಟ್ಟಿದ್ದಾರೆ. ಬಂದು ಒಂದು ಅರ್ಧ ಗಂಟೆ 3/4 ಗಂಟೆ ಇನ್ನೇನು ಕಿಟಕಿ ಎಲ್ಲ ಹೊಡಿಬೇಕು, ಏಣಿ ಹಾಕೊಂಡು ಕಿಟಕಿ ಎಲ್ಲ ಹೊಡಿಯಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ನನ್ನ ಸರ್ವಿಸ್ ಅಲ್ಲಿ ಯಾವತ್ತು ಆತರ ನಿದ್ರೆ ಮಾಡಿಲ್ಲಮ್ಮ. ಆ ಅಪ್ಪಂದು ಹಾಡು ಕೇಳ್ಕೊಂಡು ಅದು ಏನ್ ನಿದ್ರೆ ಬಂತು ಏನೋ ಗೊತ್ತಿಲ್ಲ, ಆ ತರ ನಿದ್ರೆ ಮಾಡ್ಬಿಟ್ಟಿದೀನಿ. ಆಮೇಲೆ ಎಚ್ಚರಿಕೆ ಆಯ್ತಮ್ಮ, ಇವ್ರು ಫೋನ್ ಮಾಡಕ್ಕೆಲ್ಲ ರೆಡಿ ಆಗ್ಬಿಟ್ಟಿದಾರಂತೆ ಇಲ್ಲಿಗೆ. ಈ ತರ ಅಪ್ಪ ಒಳಗಡೆ ಬೀಗ ಹಾಕೊಂಡ್ ಮಲಗ್ಬಿಟ್ಟಿದ್ದಾರೆ, ಫೋನ್ ಮಾಡಕ್ ರೆಡಿ ಆಗ್ಬಿಟ್ಟಿದಾರಂತೆ. ಆಮೇಲೆ ಇವ್ರು ಹಂಗ ಹೇಳಿದ ತಕ್ಷಣ ಅಪ್ಪಾಜಿ ಏನು ಇದು ಮಾಡಿದ್ರು ಏನೋ ಗೊತ್ತಿಲ್ಲ, ಒಂಥರ ಎಚ್ಚರಿಕೆ ಆಯ್ತಮ್ಮ ನನಗೆ. ಎಚ್ಚರಿಕೆ ಆದ ತಕ್ಷಣ ಬಾಗಿಲು ತಟ್ಟಿದ್ರು. ನಾನು ನಾರ್ಮಲ್ ಆಗಿ ಹೋಗಿ ಬಾಗಿಲು ತೆಗೆದ್ರೆ ಹೊರಗಡೆ ಅಕ್ಕಪಕ್ಕ ಇರೋರೆಲ್ಲ ಜನ ನಿಂತ್ಕೊಂಡು ನನ್ ಗಾಗ್ಬಿಟ್ಟು ಯಾಕೆ ನಿಂತಿದಾರಲ್ಲ ಅಂತ. ಇವೆಲ್ಲ ನನ್ಗೆ ಗೊತ್ತೇ ಇಲ್ಲಮ್ಮ. ಆಮೇಲೆ ಇವನು ಎಗ್ರಕೊಂಡ್ ಬಂದ ಹಂಗೆ ಹೊಡಿಯಾಕೆ ನನಗೆ, ಮಗ ನಿನ್ನಿಂದ ಏನು ಜನಗಳೆಲ್ಲ ಎಷ್ಟು ಗಾಬರಿ ಆಗಿದ್ದಾರೆ ಇಲ್ಲಿ, ಆತರ ನಿದ್ರೆ ಮಾಡ್ತೀಯಾ ಅಂದ್ಬಿಟ್ಟು ಹೊಡಿಯಕ್ ಬಂದ. ಸತ್ಯವಲ್ಲ ನನಗೆ ಏನು ಗೊತ್ತಿಲ್ಲ ಕಣ, ಈ ತರ ನಾ ಅಪ್ಪಂದು ಹಾಡು ಕೇಳ್ಕೊಂಡ್ ಮಲಗಿದ್ದೆ. ಅಪ್ಪ ಮಾಡಿ ನಿದ್ರೆ ಅಂತ ನಿದ್ರೆ ಮಾಡಿಸ್ಬಿಟ್ಟಿದ್ದಾರೆ ನನಗೆ, ಘನ ನಿದ್ರೆ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ದೆ. ನಿಮಗೆ ನಿದ್ದೆ ಮಾಡಿದೀನಿ ಅನ್ನೋದೇ ನಿಮಗೆ ಅದು ಅರಿವೇ ಇಲ್ಲಮ್ಮ. ಇವ್ರು ಬಂದು ಬಾಗಿಲು ತಟ್ಟಿದ್ದು, ಜನ ಎಲ್ಲ ಕೂಗಾಡಿದ್ದು ಯಾವ್ದು ನಿಮಗೆ ಗೊತ್ತೇ ಆಗಿಲ್ಲ. ಆಮೇಲೆ ನಿಮ್ಗೆ ಹೊರಗಡೆ ಬಂದಾಗ ನಿಮ್ಗೆ ಇವರೆಲ್ಲ ಯಾಕೆ ಹಿಂಗ್ ಮಾಡ್ತಿದಾರೆ ಅನ್ನೋ ಒಂದು ಇದಾಯ್ತು ಅಂತ ಹೇಳ್ಬೋದು. ಅದೇನೋ ಒಂಥರ ಚಾಕ್ ಕೊಟ್ಟಂಗ ಆಯ್ತು ನನಗೆ, ಕರೆಂಟ್ ಚಾಕ್ ಕೊಟ್ಟಂಗ. ಅವಾಗ ಎಚ್ಚರಿಕೆ ಆಯ್ತು. ಆಮೇಲೆ ಹೋಗಿ ನಾರ್ಮಲ್ ಬಾಗಿಲು ತೆಗೆದ್ರೆ ಈ ತರ ಜನ ಎಲ್ಲ ಗಾಬರಿ ಆಗ್ಬಿಟ್ಟಿದ್ದಾರೆ. ಏನಾಯ್ತು ಏನೋ. ಈಗ ನಿಮ್ಗೆ ಸೇವೆ ಒಂದೇನೆ, ನಿಮಗೆ ಮತ್ತೆ ಏನು ಪಾರಾಯಣ ಮಾಡಕ್ಕೆ ಓದಕ್ಕೆ ಏನೂ ಆಗಲ್ಲ ನಿಮ್ಗೆ. ಈಗ ಅಂತದ್ದು ಅಪ್ಪಾಜಿಯವರು ಬರೇ ನಿಮ್ಮ ಒಂದು ಪ್ರೀತಿಯ ಒಂದು ಭಕ್ತಿ ಇದೆಯಲ್ಲ, ಅದರಿಂದಾನೇ ಇಷ್ಟೊಂದು ಅನುಭವ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಲ್ಲ ಅಣ್ಣ. ಅಪ್ಪಾಜಿ ಮುಂದೆ ಏನ್ ಮಾಡಕ್ಕಾಗಲ್ಲಮ್ಮ, ಅಪ್ಪಾಜಿನೇ ಎಲ್ಲ. ನಾವು ಮಲಗಬೇಕಾರಾಗಲಿ, ಊಟ ಮಾಡ್ಬೇಕಾರಾಗಲಿ, ಏನ ಅಂಗಡಿಯಲ್ಲಿ ಹೋಗಿ ಏನೋ ತರಬೇಕಂತ ಗಾಡಿ ತಗೊಂಡು ಹೋಗ್ಬೇಕಾರ ನಾನು ಸಿರೀಸ್ ತುಪ್ಪಾಶಿ ಅಂತ ಹೇಳೇ ಹೋಗೋದಮ್ಮ. ಮಲಗಬೇಕಾರನ ಅಷ್ಟೇ, ಬೆಳಿಗ್ಗೆ ಎದ್ರೂ ಮಂಡಿ ಹಾಕೊಂಡು ಸಿರೀಸ್ ತುಪ್ಪಾಶಿ ಅಂತ ಹೇಳಿ ಅಪ್ಪಾಜಿ ಅಂತ ಹೇಳೇ ನಾನು ಎದ್ದೇಳೋದು. ಇಲ್ಲೇ ಆಗ್ಲಿ ಮನೇಲಾಗ್ಲಿ ಎಲ್ಲೇ ಆಗ್ಲಿ. ಅಪ್ಪಾಜಿಯನ್ನ ಸ್ಮರಣೆಯನ್ನ ಸದಾ ಮಾಡ್ತಾ ಇರ್ತೀರಾ ಅಂತ ಹೇಳ್ಬೋದು. ಕುಮಾರಣ್ಣ, ನಿಮ್ ಮನೆಯಲ್ಲಿ ನೀವು ಸತ್ಸಂಗ ಮಾಡಿದ್ರಂತೆ, ಅದ ಒಂದು ಅನುಭವ, ಅದ್ರಲ್ಲಿ ಏನೋ ಒಂದು ಘಟನೆ ನಡೀತಂತೆ, ಅದನ್ನ ನಮ್ ಜೊತೆ ಹಂಚ್ಕೊಡ್ರ. ಶಿವಮೊಗ್ಗದಲ್ಲಿ ಬೇರೆಯವ್ರ ಮನೆಯಲ್ಲಿ ಸತ್ಸಂಗ ಇತ್ತಮ್ಮ. ಅವ್ರ ಮನೆಗೆ ಬರಕ್ ಹೇಳಿದ್ರು. ನಾವು 3 ಜನ ಹೋಗಿದ್ವಿ. ಅಲ್ಲಿ ಪೂಜೆ ಎಲ್ಲ ಆದ ತಕ್ಷಣ ಎಲ್ಲ ಪ್ರಸಾದ ಎಲ್ಲ ಆಯ್ತು, ಎಲ್ಲ ಮಾಡ್ಕೊಂಡು ರಾಧಾಕೃಷ್ಣನ ನಮ್ಮ ಮನೆಯವ್ರು ಕರೆದ್ರು. ಈ ತರ ಬೇರೆ ಕಡೆ ಇತ್ತು ಸತ್ಸಂಗ 8ನೇ ತಾರೀಕು. 8ನೇ ತಾರೀಕಿಗೆ ನಿಮ್ಮ ಮನೇಲಿ ಸತ್ಸಂಗ ಮಾಡ್ಕೊಳ್ಳೋಣ ಅಂತ ಹೇಳುದು. ನಮ್ಮ ಮನೆಯವರು ನನಗೆ ಹೇಳಿಲ್ಲ, ಮಗನ ಹತ್ರ ಹೇಳಿಲ್ಲ. ಆಯ್ತಾ ಅಂತ ಮಾತು ಕೊಟ್ಬಿಟ್ಟಿದ್ದಾರೆ.
ಹ್ಮ್ ಆಮೇಲೆ ನನ್ನ ಹತ್ರ ಬಂದು ನಮ್ಮ ಮನೆಯವ್ರು ಹೇಳಿದ್ರು, ಹ್ಮ್ ಈ ತರ ನಮ್ಮ ಮನೆಯಲ್ಲಿ ಭಾನುವಾರ 8ನೇ ತಾರೀಕು ಸತ್ಸಂಗ ಹ್ಮ್ ಈ ತರ ರಾಧಾಕೃಷ್ಣನ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ನನಗೆ ಸಿಟ್ಟು ಬಂದ್ಬಿಡ್ತು. ಹ್ಮ್ ಇವಾಗ ನಾವು ಅಲ್ಲಿ ಹೋಗಿದ್ವಲ್ಲ, ಆ ಊಟ ಉಪಚಾರ ಅದು ಪೂಜೆ ಹೆಂಗೆ ಏನು ಗೊತ್ತಿಲ್ಲಮ್ಮ ನನಗೆ. ಹ್ಮ್ ಹ್ಮ್ ಇವೆಲ್ಲ ಹೆಂಗ ಮಾಡೋದು, ಹ್ಮ್ ಇವೆಲ್ಲ ಅಡಿಗೆ ಮಾಡ್ಬೇಕು, ಪೂಜೆ ಸಾಮಾನು ಇಷ್ಟೆಲ್ಲ ತರ್ಬೇಕು, ಹ್ಮ್ ಹೆಂಗೆ ಏನು ಅನ್ನೋದು ನನಗೆ ಸ್ವಲ್ಪ ಗಾಬರಿ ಆಗ್ಬಿಟ್ಟು. ಹ್ಮ್ ಅವೆಲ್ಲ ರೆಡಿ ಮಾಡ್ಕೊಂಡು ಹೇಳ್ಬೋದೈತಲ್ಲ, ನಿನ್ನೆ ಏಕ್ದಮ್ ಮಾತು ಕೊಟ್ಬಿಟ್ಟಲ್ಲ ಅಂದ್ಬಿಟ್ಟು ಸ್ವಲ್ಪ ಸಿಟ್ಟಾಗ್ಬಿಟ್ಟೆ ನಮ್ಮ ಮನೆಯವ್ರ ಮೇಲೆ. ಹ್ಮ್ ಸಿಟ್ಟಾಗಿ ಅಲ್ಲಿ ಪ್ರಸಾದ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಮ್ಮ. ಹ್ಮ್ ಮನೆಗೆ ಬಂದಿದ ತಕ್ಷಣ ನನಗೆ ಸ್ವಲ್ಪ ಎದೆ ನೋವು ಸ್ಟಾರ್ಟ್ ಆಯ್ತು. ಹ್ಮ್ ಅವತ್ತು ಭಾನುವಾರ. ಹ್ಮ್ ನಮ್ಮ ಹುಡುಗನಿಗೆ ಹೇಳ್ದೆ, ಯಾಕೋ ಎದೆ ಹೊಟ್ಟೆ ಎಲ್ಲ ಸಿಕ್ಕಾಬಿಟ್ಟೆ ನೋವು, ಹ್ಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ದೆ. ಹ್ಮ್ ಸರಿ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ಎಲ್ಲ ಹಾಸ್ಪಿಟ್ಲಿಗೆ ತಿರುಗಿದ, ಸಣ್ಣ ಹಾಸ್ಪಿಟ್ಲ್ ಯಾವುದೂ ಇಲ್ಲಮ್ಮ. ಹ್ಮ್ ಏನಾರ ಆಗಲಿ ನಂಜಪ್ಪ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅಂತ ನಂಜಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್. ಹ್ಮ್ ಹೋದ ತಕ್ಷಣ ECG ಎಲ್ಲ ಏನೋ ಮಾಡಿದ್ರು. ಹ್ಮ್ ಮಾಡಿದ ತಕ್ಷಣ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಹ್ಮ್ ಕಮ್ಮಿ ಆಗಿಲ್ಲಮ್ಮ. ಹ್ಮ್ ಕಮ್ಮಿ ಆಗಿಲ್ಲ. ಇದೇನು ನಾನು ಮನೆಯವ್ರಿಗೆ ಬೈದ್ಬಿಟ್ನಲ್ಲ, ನಾನು ಹ್ಮ್ ಸತ್ಸಂಗ ಮಾಡಿದ್ದು ಹ್ಮ್ ಮಾಡಕ್ಕೆ ಬರ್ತೀನಿ ಅಂದ್ರಲ್ಲ, ಹ್ಮ್ ನಾನು ಬೈದ್ಬಿಟ್ನಲ್ಲ. ಅದಕ್ಕಾಗಿ ಅಪ್ಪಾಜಿ ಏನಾದ್ರು ನನಗೆ ಶಿಕ್ಷೆ ಕೊಟ್ರೆ ಏನು ಅಂದ್ಬಿಟ್ಟು ಬೆಡ್ ಮೇಲೆ ಹಿಂಗೆ ಮಲಗಿದ್ದಮ್ಮ. ಹ್ಮ್ ಕೈ ಮುಗಿದೆ, ಅಪ್ಪಾಜಿ ತಿರ್ಸತ್ ಉಪವಾಸ ಏನು ಮಗ, ನಾನು ಏನೋ ತಪ್ಪು ಮಾಡಿದ್ರೆ ಸಂಸ್ಬೇಕು ಅಪ್ಪಾಜಿ, ಗೊತ್ತಿಲ್ಲದೆ ಹೇಳಿರ್ಬೋದು ನನ್ನ ಅಂತ ಹೇಳ್ದಮ್ಮ. ಹ್ಮ್ ಇಲ್ಲಿಂದ ಇಷ್ಟು ದಪ್ಪ ಮಂಗೆಯವರು ಹೊಟ್ಟೆ ಒಳಗಿಂದ ಗೋಲಿ ಥರ ಹಂಗೆ ಕೆಳಗಡೆ ಬಂತಮ್ಮ. ಇಲ್ಲಿಂದ ನನಗೆ ಕಾಣ್ತಾ ಇದೆ ಹ್ಮ್ ಹ್ಮ್ ಗೋಲಿ ಥರ ಹಂಗೆ ರೌಂಡಾಗಿ ಹಿಂಗೆ ಹುಡ್ಕೊಂಡ್ ಬಂತು. ಹ್ಮ್ ಕೆಳಗಡೆ ಬಂದ್ಮೇಲೆ ನೋವು ಹೆಂಗ ಮಾಯ ಆತಂದ್ರೆ ಗೊತ್ತಿಲ್ಲ. ಹ್ಮ್ 10 ನಿಮಿಷಕ್ಕೆ ಹ್ಮ್ ನಾರ್ಮಲ್ ಆಗ್ಬಿಟ್ಟೆ. ಹ್ಮ್ ಡಾಕ್ಟ್ರು ಅಡ್ಮಿಟ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ನನಗೇನು ಬೇಡ, ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಹ್ಮ್ ನಡೆಯೋ ನಮ್ಮ ಮನೆಗೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅದು ಅಪ್ಪಾಜಿದೆ. ನಾನು ಕೇಳ್ಕೊಂಡಲ್ಲ, ತಪ್ಪಾಯ್ತು ಅಪ್ಪಾಜಿ ಅಂತ. ಹೌದು. ಅಪ್ಪಾಜಿ ನನಗೆ ಈಗ ನಾವು ಆಶೀರ್ವಾದ ತಪ್ಪು ಮಾಡಿದ್ರು. ಮಾಡಿದ್ರುನು ಗೊತ್ತಿಲ್ಲದೆ ತಪ್ಪು ಮಾಡಿದ್ರುನು ಹಾ, ಅಪ್ಪ ಅವ್ರ ಹತ್ರ ಬಂದು, ಅಪ್ಪ ನಾನ್ ಹಿಂಗ್ ಮಾಡಿದೀನಿ ಕ್ಷಮಿಸ್ರಿ ಅಂತ ಕೇಳ್ದಾಗ ನಾನು ಕೇಳ್ದೆ. ನಾನು ಕ್ಷಮಿಸೋದು ಅಪ್ಪಾಜಿ ನನ್ಗೆ ಅಪ್ಪಾಜಿ ಅವ್ರದ ಒಂದು ನಾನು ದೊಡ್ಡ ತಪ್ಪು. ಗುಣ. ಅಂತ ಕರುಣಾಮಯಿ ನಮ್ಮಪ್ಪ ಅಂತ ಹೌದಮ್ಮ, ಹೇಳ್ಬೋದು. ಹೌದು. ಮತ್ತೆ ನಿಮ್ ಮನೆ ಹತ್ರ ಎಲ್ಲ ಏನೋ ದುಂಬರ ಬೆಳೆಸಿ ಅದುಂಬರ ಈ ತರ ಜಮೀನಲ್ಲಿ ಹಾಕ್ಬೇಕು ಅಂತ ನನಗೆ ಸ್ವಲ್ಪ ಆಸೆ ಇತ್ತಮ್ಮ. ಹ್ಮ್ ಆವಾಗ ಒಂದು ನೈಟು ಮಲಗಿದ್ದೀನಿ, ಹ್ಮ್ ಸುತ್ತಲೂ ನಾಟಿ ಮಾಡಿದ್ದಾರೆ. ಹ್ಮ್ ಹ್ಮ್ ಸೆಂಟ್ರಲ್ಲಿ ಹಂಗೆ ಇದೆ, ಹ್ಮ್ ಸುತ್ತಲೂ ಹ್ಮ್ 4 ಸುತ್ತಲೂ ನಾಟಿ ಮಾಡಿಬಿಟ್ಟಿದ್ದಾರೆ, ಭತ್ತ ನಾಟಿ ಮಾಡಿದ್ದಾರೆ. ಸೆಂಟ್ರಲ್ಲಿ ಹ್ಮ್. ಅಪ್ಪಂದು ಇದು ದಂಡ. ದಂಡ ಸೆಂಟ್ರಲ್ಲಿ ಐತೆ. ಹ್ಮ್ ಹ್ಮ್ ಆ ತರ ಕನ್ಸು ಬಂತು. ಹ್ಮ್ ಆಮೇಲೆ ಹೇಳ್ದೆ, ಈ ತರ ಕನ್ಸು ಬಂತು ನನಗೆ ಹ್ಮ್. ಅಂತ. ನೀನು ಆದಂಬರಮ್ಮ ಗಿಡ ನಡ್ಬೇಕಂತಲ್ಲ, ಹ್ಮ್. ಈ ತರ ಅಂತ ಜಾಗದಲ್ಲಿ ಸೆಂಟ್ರಲ್ ನಡು ಅಂತ ಏನಾದ್ರು ಬಂದಿರ್ಬೇಕಪ್ಪ. ಹ್ಮ್ ಆಮೇಲೆ ಆ ಗಿಡ ನಡ್ಬೇಕಲ್ಲ, ಎಲ್ಲಿ ಹೋಗಿ ಹುಡ್ಕೋಣ ಟೌನಲ್ಲಿ, ಹ್ಮ್ ಎಲ್ಲಪ್ಪ ಗದ್ದೆಲೆಲ್ಲ ನೋಡು, ಹ್ಮ್ 3 ಎಕರೆ ಐತಮ್ಮ, ಹ್ಮ್. ಎಲ್ಲ ನೋಡು, ಅಲ್ಲೆಲ್ಲ ಕಾಣುತ್ತೆ ನೋಡು ಅಂತ ಎಲ್ಲ ರೌಂಡ್ ಹೊಡೆದಮ್ಮ, ಎಲ್ಲಿ ಕಾಣಲಿಲ್ಲ. ಹ್ಮ್. ನಮ್ಮ ಟೌನಲ್ಲಿ ನಮ್ಮ ಮನೆ ಪಕ್ಕನೇ ಕಾಂಪೌಂಡ್ ಪಕ್ಕದಲ್ಲೇ 2 ಗಿಡ ಇದೆ. ಹ್ಮ್ ಹ್ಮ್ ಇಷ್ಟಿಷ್ಟು ಸಣ್ಣ ಸಣ್ಣ ಗಿಡ, 2 ಗಿಡ. ಹ್ಮ್ ಆಮೇಲೆ ಅದು ಕಿತ್ಕೊಂಡು ಒಂದು ಪಾಕಿಟಲ್ಲಿ ಹಾಕೊಂಡು ಹ್ಮ್ ತಗೊಂಡೋಗಿ ಗದ್ದೆಲ್ಲಿ ಇಟ್ಟು ಬಂದಿದ್ದೀನಮ್ಮ. ಇನ್ನೊಬ್ರು ಇದ್ದಾರೆ ಪಕ್ಕದಲ್ಲೇ, ಹ್ಮ್. ಅವರು ನೀರೆಲ್ಲ ಹಾಕೊಂಡು ಸಾಕ್ತಾ ಇದಾರೆ. ಅದು ಹ್ಮ್ ಅಡಿಕೆ ಗಿಡ ಇಡೋಣ ಅನ್ಬೇಕಾದ್ರೆ ಅಪ್ಪಾಜಿ ಕೇಳ್ಕೊಂಡು ಇಡೋಣ, ಎಲ್ಲಿ ಇಡ್ಬೇಕು ಏನಂತ. ಹ್ಮ್. ಅಪ್ಪಾಜಿ ಕೇಳ್ದೆ ಇಡಲ್ಲ, ಹ್ಮ್ ಅಪ್ಪಾಜಿ ಕೇಳ್ಕೊಂಡು ಇಡೋಣ, ಅಲ್ಲಿ ತನಕ ಇಲ್ಲೇ ಇರ್ಲಿ ಅಂತ ಹೇಳಿ ಪಕ್ಕದ ಗದ್ದೆನ ಹತ್ರ ಕೊಟ್ಟು ಬಂದಿದ್ದೀನಿ. ಹ್ಮ್ 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 ನೋಡ್ರಿ, ಅದು ಹಾ. ಕನ್ಸಲ್ಲಿ ನೀವು ಅಪೇಕ್ಷೆ ಪಟ್ಟಿದ್ದೀರಾ ಎಲ್ಲ ನಿಮಗೆ ಅಪ್ಪಾಜಿ ಅಲ್ಲಮ್ಮ, ಆ ಗಿಡ ಅಲ್ಲಿ ಬರೋಕ್ ಚಾನ್ಸ್ ಇಲ್ಲ. ಅದು ಹಾ ಟೌನಲ್ಲಿ ಹ್ಮ್ ಆ ಗಿಡ ಬರೋಕ್ ಚಾನ್ಸ್. ನಮ್ಮ ಮನೆ ಪಕ್ಕದಲ್ಲೇ, ಹ್ಮ್ ಕಾಂಪೌಂಡ್ ಪಕ್ಕದಲ್ಲೇ ಇದೆ. ಏನ್ ಆಶ್ಚರ್ಯ ಹಾ. ಅಂತ ಹೇಳಿದ್ರು. ಹಂಗೆ ಓಡೋಗಿ ಮೇಲ್ಗಡೆ ಈ ತರ ಐತ್ ಬಾರ ಅಂತ ನಮ್ಮ ಹುಡುಗನ್ ಕರೆದು ಅವ್ನು ನಾನು ಕಿತ್ತಿ ಪಾಕಿಟಲ್ಲಿ ಮಣ್ಣೆಲ್ಲ ಹಾಕಿ ತಗೊಂಡೋಗಿ ಗದ್ದೆಲ್ಲಿ ಇಟ್ಟು ಬಂದಿದ್ದೀನಿ ನಾನು. ಹ್ಮ್ ಅದು ಅಪ್ಪಾಜಿ ಯಾವಾಗ ಹೇಳ್ತಾರ ಅವಾಗ ಅಲ್ಲಿ ಗದ್ದೆಲ್ಲಿ ಹಾಕೋಣ ಅಂತ. ಹ್ಮ್ ಅದೊಂದು ಇದೆ. ಅನುಭವ ಚೆನ್ನಾಗಿತ್ತು. ಈಗ ಮನೆಯಲ್ಲಿ ನೀವ್ಗೆ ಹಂಗೆಲ್ಲ ಹುಷಾರಿಲ್ದಂಗ ಆಗಿ ಎಲ್ಲ ಆಯ್ತಲ್ಲ,
ಸತ್ಸಂಗ ಯಶಸ್ವಿಯಾಗಿ ನಡೀತಾ? ಸತ್ಸಂಗ ಬಹಳ ಚೆನ್ನಾಗ್ ನಡೀತಮ್ಮ. ಹಾ. ಹೆಂಗ್ ಮಾಡೋದು ಏನು ನನಗೆ ವೈಬ್ರೇಷನ್ ಬೇರೆ. ಪೂಜೆಗೆ ಇಷ್ಟು ಹೂವ ತರ್ಬೇಕು, ಮತ್ತೆ ಅಡಿಗೆಲ್ಲ ಮಾಡಿಸ್ಬೇಕು, ಹೆಂಗೆ ಏನು ಅನ್ನೋದು ನನ್ಗಂತೂ ಗೊತ್ತಿಲ್ಲ. ಅದು ಅಪ್ಪಾಜಿ ಅದು ಹೆಂಗ್ ಮಾಡಿಸಿದ್ರೆ ಏನೋ ಸತ್ಯವಾಗ್ಲು ನಮ್ಗೆ ಅಪ್ಪಾಜಿ ಆಶೀರ್ವಾದದಿಂದ ಎಲ್ಲ ಬಹಳ ಚೆನ್ನಾಗೈತಮ್ಮ. ಚೆನ್ನಾಗಾಯ್ತು. ಬಾಳೆ ಕಂದು 4 ಮುಳಿ 4 ಕಟ್ಟಿದ್ವಿ. 3 ದಿವಸ ಆಯ್ತಮ್ಮ. 3 ಒಣಗ್ಬಿಟ್ಟಿದೆ. ಒಂದು ಮಾತ್ರ ಹಸೇದು ಹೆಂಗಿತ್ತು ಹಂಗೆ ಐತಮ್ಮ, ಒಣಗೇ ಇಲ್ಲ. ನಾವ್ ಕಟ್ಟಿದ್ ಹೆಂಗೈತ ಹಂಗೈತು, ಒಂದು ಮಾತ್ರ 3 ಒಣಗ್ಬಿಟ್ಟಿದೆ. ಅವಾಗ ಅಪ್ಪಾಜಿ ಪಕ್ಕದಲ್ಲೇ ಇದಾರೆ, ಅದಕ್ಕೆ ಒಣಗಿಲ್ಲ ಅಂತ ನನ್ ಮಗ ಹೇಳ್ದ. ಬಾ ಅಪ್ಪಾಜಿ ಅಲ್ಲೇ ಇದಾರೆ, ಅದಕ್ಕೆ ಅದಕ್ಕೆ ಹಚ್ಚಸ್ರಾಗೆ ಇದೆ ಅಂತ ಅದು ತೆಗ್ದಿಲ್ಲಮ್ಮ. ನಾವ್ ಹಂಗೆ ಇತ್ತದು. ಒಂದ್ 5-6 ದಿವಸ ಹಂಗೆ ಇತ್ತು, ತೆಗಿಯಕ್ ಮನ್ಸ್ ಬಂದಿಲ್ಲ. ಹೌದು, ಹಸೇದ ಹಂಗೆ ಇತ್ತು ಬಾಳೆಕಂದದು, ತೆಗ್ದಿಲ್ಲ ನಾವು. ಕುಮಾರಣ್ಣ, ಈಗ ಇಲ್ಲಿ ನೀವು ಸೇವೆ ಮಾಡ್ತಾ ಇರ್ತೀರ. ಈ ಸೇವೆ ಮಾಡ್ಬೇಕಾದ್ರೆ ಇಲ್ಲಿ ಏನೋ ಒಂದು ಘಟನೆಗಳು ಅನುಭವಗಳು ನಿಮಗೆ ಆಗಿದ್ರೆ ತಿಳಿಸ್ತಾರೆ. ಇಲ್ಲಿ ಅನುಭವ ಅಂದ್ರೆ ಅಪ್ಪಾಜಿ ತೋಟಕ್ಕೆ ಹೋಗಿದ್ವು ಅಮ್ಮ. ಈ ತರ ಗಿಡ ಸುತ್ತಲೂ ಬಳ್ಳಿ ಗಿಡ ಎಲ್ಲ ಇದೆ, ಅವೆಲ್ಲ ಕ್ಲೀನ್ ಮಾಡ್ರಿ ಅಂತ ಅಪ್ಪಾಜಿ ನಮ್ಗೆ ಒಂದು 12-13 ಜನ ನಾವು ಹೋಗಿದ್ವಿ. ಅದು ಒಂದ್ ದಿವಸ ಮುಗಿಯೋದು ಅಲ್ಲಮ್ಮ, ಅದಕ್ಕೆ ಕೆಲ್ಸ ಅದು. ಅಂತ ಕೆಲ್ಸ ಹೋಗಿದ್ವಿ, ಬೆಳಿಗ್ಗೆ ಹೋದ್ವಿ, ಮಧ್ಯಾಹ್ನಕ್ಕೆಲ್ಲ ಕ್ಲೀನ್ ಆಗ್ಬಿಡ್ತಮ್ಮ. ಅದು ಹೆಂಗಾಯ್ತು ಏನಂತ ಅಪ್ಪಾಜಿ ಒಬ್ರಿಗೆ ಗೊತ್ತು. ಅಪ್ಪಾಜಿ ಬಂದ್ರ ಅಲ್ಲಿ ಬಂದು ನಮ್ಗೆಲ್ಲ ತಿಂಡಿ ಎಲ್ಲ ಕೊಟ್ರು. ತಿಂಡಿ ಎಲ್ಲ ಕೊಟ್ಬಿಟ್ಟು ನೋಡಿದ್ರು ಅಷ್ಟೇ, ಕಣ್ಣು ಆಡ್ಸ್ಬಿಟ್ಟು ಹೋದ್ರಮ್ಮ. ಅದ್ ಯಾವ ಮಾಯ ಬಹಳ ಚೆನ್ನಾಗ್ ಕೆಲ್ಸ, ಅಷ್ಟು ಜಲ್ದಿ ಆಗ್ಬಿಡ್ತವ, ಬೇಗ ಎಲ್ಲ ಕೆಲ್ಸನ ಅಷ್ಟೇ ಅಮ್ಮ. ಅಪ್ಪಾಜಿ ಬಂದಿ ಅಲ್ಲಿ ಮಾತಾಡ್ಸ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಹೋದ್ರೆ ಸಾಕು. ಅದ್ ಎಂತ ಕೆಲ್ಸ ಇದ್ರೂನು ಅದು ಹೆಂಗ್ ಆಗತ್ತಂತಾನು ಗೊತ್ತಿಲ್ಲ, ಅಷ್ಟು ಬೇಗ ಆಗ್ಬೋದು. ನಾನ್ ಮಾಡ್ತೀನಿ ಅನ್ನೋದ್ರಿಂದ ಅಂದ್ರೆ ಅಲ್ಲ, ಅದು ಅಲ್ಲ. ಅದ ಅಪ್ಪ ಅವರು ಚೈತನ್ಯ ಕೊಟ್ಟು ನಮಗೆ ಕೆಲ್ಸ ಇದ್ರೂನು, ಅದ್ ಎಂತ ಕೆಲ್ಸ ಇದ್ರೂನು ಅಪ್ಪಾಜಿ ಒಂದೇ ಒಂದ್ಸಲ ಅಲ್ಲಿ ಬಂದು ಹಿಂಗ್ ನೋಡ್ಬಿಟ್ಟು ಕಣ್ ಬಿಟ್ಬಿಟ್ಟು ಹೋದ್ರೆ ಸಾಕು. ಅದು ಹೆಂಗ್ ಕೆಲ್ಸ ಸಾಕಮ್ಮ. ಅದು ಹೆಂಗ್ ಆಗತ್ತಂದ್ರೆ ಸಾಧ್ಯನೇ ಇಲ್ಲ. ಅವ್ರೇ ಸ್ವತಃ ಮಾಡಿಸ್ತಾರ, ನಮ್ಮೊಳಗ ಇದ್ದು ಅವ್ರು ಮಾಡಿಸ್ತಾರೆ ಅನ್ನೋದಕ್ಕೆ ಇದಕ್ಕಿನ್ನ ಸಾಕ್ಷಿ ಇನ್ನೇನ್ ಬೇಕಲ್ಲ. ನಾನೇನ್ ನೆನ್ಸ್ಕೊಂತೀನಮ್ಮ, ಇದು ಹೆಂಗಾಯ್ತು ಇಷ್ಟು ಕೆಲ್ಸ. ಅಪ್ಪಾಜಿ ಬಂದು ಹೋದ್ರೆ ಆಶ್ಚರ್ಯ ಆಗತ್ತೆ. ಅಷ್ಟು ಬೇಗ ಆಗ್ಬಿಡತ್ತೆ ಕೆಲ್ಸ. ಅಷ್ಟು ಮೈ ನೋವು ಏನಿರಲ್ಲಮ್ಮ. ನಾವೆಲ್ಲ ಸ್ವಲ್ಪ ಗದ್ದೆಯಲ್ಲಿ ಕೆಲಸ ಮಾಡಿದ್ರೆ ಮೈ ನೋವು, ಕಾಲು ನೋವು ಎಲ್ಲ ಬರೋದು, ಮಾತ್ರ ಕುಡಿಬೇಕು. ನಾನು ಇಲ್ಲಿ ಬಂದು ಅಷ್ಟು ಕೆಲಸ ಮಾಡ್ತೀನಿ, ನನ್ ಕೈ ಕಾಲು ನೋವು, ಮೈ ನೋವು, ಸುಸ್ತು ಏನಿಲ್ಲಮ್ಮ. ಅಷ್ಟು ಕೆಲಸ ಮಾಡಿದ್ರೆ ನಾನು ಚೆನ್ನಾಗಿದ್ದೀನಿ. ಅಷ್ಟು ಆಶೀರ್ವಾದ ಅಪ್ಪಾಜಿದು ನಮ್ಗೆ ಇದ್ದೇ ಇರತ್ತೆ. ನಾವು ಕೆಲಸ ಮಾಡ್ಬೇಕಾರಾಗ್ಲಿ ಯಾವ್ದೇ ಆಗ್ಲಿ ಸಿರಿಸತ್ ಉಪಾಸ ಅಂತ ಹೇಳ್ಕೊಂಡು ಅಪ್ಪಾಜಿಗೆ ನಮಸ್ಕಾರ ಮಾಡಿ ಹೋದ್ರೆ ಯಾವ ಮೈ ನೋವಿರಲ್ಲ, ಏನಿರಲ್ಲ. ಅಪ್ಪಾಜಿ ನಾವು ಹೇಳ್ತಾ ಇರ್ಬೇಕು, ಮಾಡ್ಬೇಕು, ಅವಾಗ ಯಾವ ನೋವಿರಲ್ಲ. ಅವರ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಅದರಿಂದನೇ ನಮಗೆ ಅರ್ಧ ಶಕ್ತಿ ಬರುತ್ತೆ ಅಂತ ಹೇಳ್ಬೋದಲ್ಲ. ನನಗೆ ಬೇರೆ ಯಾವ್ದು ಹೇಳಕ್ ಬರಲ್ಲಮ್ಮ. ನಾನು ಯಾವಾಗಲೂ ಹೇಳೋದು ಸಿರಿಸತ್ ಉಪಾಸ ಅಂತಾನೆ ಹೇಳೋದು. ಅದು ಒಂದು ಬಿಟ್ರೆ ನನಗೆ ಬೇರೆ ಯಾವ್ದು ಬರಲ್ಲ ಹೇಳಕ್ಕೆ. ಕುಮಾರಣ್ಣ, ಈಗ ಯಾರು ಎಷ್ಟೆಷ್ಟೋ ವರ್ಷಗಳಿಂದ ಅಪ್ಪಾಜಿ ಹತ್ರ ಬರ್ತಿದ್ದಾರೆ, ಆದ್ರೆ ನೀವು ಕಡಿಮೆಯ ಸಮಯದಲ್ಲಿ, ಅತಿ ಕಡಿಮೆ ಸಮಯದಲ್ಲಿ, ಕೇವಲ 6 ತಿಂಗಳು ಸಮಯದಲ್ಲಿ ಅಪ್ಪನ ಒಂದು ಅಪಾರವಾದ ಕೃಪೆಗೆ ಪಾತ್ರರಾಗಿದ್ದೀರಾ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ದೃಢವಾಗಿರ್ತಕ್ಕಂಥ ನಂಬಿಕೆ, ಶ್ರದ್ಧೆ, ನೀವು ಸೇವೆ ಮಾಡ್ಬೇಕಾದ್ರೆ ಇರ್ತಕ್ಕಂಥ ಶ್ರದ್ಧೆ ಇದೆಯಾ. ಮತ್ತೆ ಅವರು ಎಷ್ಟು ಬೇಗ ನಿಮಗೆ ಕೃಪೆ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಎಷ್ಟು ಅವರಲ್ಲಿ ಶರಣಾಗತಿ ಹೊಂದಿದ್ದೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಹಂಗಾಗಿ ಅಪ್ಪನ ಕೃಪೆ ನಿಮಗೆ ಇಷ್ಟು ಬೇಗದಲ್ಲಿ, ಇಷ್ಟು ಕಡಿಮೆ ಸಮಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದಲ್ಲಣ್ಣ. ಯಾರೇ ಆಗ್ಲಿ, ಈಗ ನಾವು ಅಷ್ಟು ವರ್ಷದಿಂದ ಬರ್ತಾ ಇದೀವಿ, ಇಷ್ಟು ವರ್ಷದಿಂದ ಬರ್ತಾ ಇದೀವಿ, ಏನ್ ಪ್ರಯೋಜನ? ಅಪ್ಪನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ, ಅಪ್ಪನ ಮಾತಿನ ಮೇಲೆ ವಿಶ್ವಾಸ ಇಲ್ಲದೆ ಇದ್ರೆ ಅದು ಏನು ಪ್ರಯೋಜನ ಇಲ್ಲ.
ಆದ್ರೆ ಅವ್ರದ್ದು ಅವ್ರು ಏನೇ ಒಂದು ಪವಾಡಗಳು ಅನುಭವಗಳು ಕೊಟ್ಟಿದ್ರು ಸತಿನು ಅದು ನಿಷ್ಪ್ರಯೋಜಕ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅವ್ರ ಗಮನಕ್ಕೆ ಬಂದಿರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಪ್ಪನ ಮೇಲೆ ಇಟ್ಟಿರೋ ಭಕ್ತಿ ಅಷ್ಟಿರುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಬಂದಿರಲ್ಲ. ಆದ್ರೆ ನೀವು ಇಷ್ಟು ಚೆನ್ನಾಗಿ ಅಪ್ಪನವರಲ್ಲಿ ಶರಣಾಗತಿ ಆದ್ರಿಂದ ಮಾತ್ರ ಅಪ್ಪನ ಕೃಪೆಯನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಮತ್ತೆ ನೀವು ಕೊನೆಯದಾಗಿ ಅಪ್ಪನಲ್ಲಿ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀರಾ ಅಣ್ಣ? ಅಪ್ಪಾಜಿದು ಭಕ್ತಿಯಿಂದ ಇರ್ಬೇಕಮ್ಮ. ಅಪ್ಪಾಜಿ ಭಕ್ತಿಯಿಂದ ಇರ್ಬೇಕು. ಇನ್ನೊಂದು ಅಪ್ಪಾಜಿ ಇದು ಸ್ವಲ್ಪ ಅಪ್ಪಾಜಿ ಅಂದ್ರೆ ಸ್ವಲ್ಪ ಮನ್ಸಲ್ಲಿ ಹೆದರಿಕೆ ಅನ್ನೋದು ಇರ್ಬೇಕು, ಭಯ ಇರ್ಬೇಕು. ಗುರು ನನಗೆ ಈಗಲೂ ಅಷ್ಟೇ ಅಮ್ಮ. ಇವಾಗ ಜನವರಿಯಿಂದ 6-7 ತಿಂಗಳಾಯ್ತು ನಾವು ಅಷ್ಟೇ. ನಾವೇನು 4 ವರ್ಷ 5 ವರ್ಷ 10 ವರ್ಷ ಇಲ್ಲ, ಬೇರೆ ಒಂದು ಜನವರಿಂದನೇ ನಮ್ಗೆ ಅಪ್ಪಾಜಿ ಅಂದ್ರೆ ಸ್ವಲ್ಪ ಮೈಯಲ್ಲಿ ಹೆದರಿಕೆ ಇರುತ್ತೆ. ಹೆದರಿಕೆ ಈಗಲೂ ನನಗೆ ಬಹಳ ಹೆದರ್ತೀನಿ ಅಪ್ಪಾಜಿ ನೋಡಿ. ಅಪ್ಪಾಜಿ ಅಂತ ಅಷ್ಟು ದೂರ ಬಂದ್ರೆ ನಾನು ದೂರ ಹೋಗ್ಬಿಡ್ತೀನಿ. ಈಗಲೂ ಬಹಳ ಹೆದರಿಕೆ ನನಗೆ. ಆ ಹೆದರಿಕೆ, ಆ ಭಕ್ತಿ ಇರ್ಬೇಕು. ಭಕ್ತಾದಿಗಳಿಗೆ ಭಕ್ತಿ ಅನ್ನೋದು ಇರ್ಬೇಕು, ಆ ಹೆದರಿಕೆ ಇರ್ಬೇಕು. ಸಲಿಗೆಯಿಂದ ನಡ್ಕೋಬಾರ್ದು ಅಂತ ಹೇಳ್ತೀರಾ. ನಾವು ಎಷ್ಟು ಅಪ್ಪನಲ್ಲಿ ಒಂದು ಇದರಿಂದ ಭಯದಿಂದ ಇರ್ತೀರೋ ಅಷ್ಟು ಅವರ ಒಂದು ಕೃಪೆ. ಅವತ್ತು ಎದುರುಕಂಡು ನಾನು ಅಪ್ಪಾಜಿ ಗಣೇಶ್ವರ ಗುಡಿಯಿಂದ ಬರ್ತಾ ಇದ್ದಮ್ಮ. ಅಪ್ಪಾಜಿ ಕೂತಿದ್ರು, ಬಹಳ ದೂರದಿಂದ ಬರ್ತಾ ಇದ್ದೆ. ಶಿವನಕ್ಕ ಅವಾಗ ಕುಮಾರಣ್ಣ ಬಾಯಿಲೆ ಅಪ್ಪಾಜಿ ಕರೀತಾರ ಅಂದ್ರು. ಅಯ್ಯೋ ನಾನು ಏನ್ ತಪ್ಪು ಮಾಡ್ದೆ ಅನ್ಬಿಟ್ಟು ಕೈ ಕಟ್ಕೊಂಡು ಹೋಗಿ ನಿಂತ್ಕೊಂಡೆ. ಅಪ್ಪಾಜಿ ಎಲ್ಲಡಿಗೆ ಇದ್ ಮಾಡ್ತಾ ಇದ್ರು. ಏನು ಅಪ್ಪಾಜಿ ಕರೆದಿಲ್ಲ, ಏನ್ ತಪ್ಪು ಮಾಡಿದ್ದೀನಿ ನಾನು ಅಂದ್ಬಿಟ್ಟು ನನಗೆ ಸ್ವಲ್ಪ ಕೈಕಲ್ ನಡುವೆ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಅಪ್ಪಾಜಿ ಎಲ್ಲಡಿಗೆ ಹಾಕಿ ಸುಣ್ಣಲ್ಲ ಹಾಕಿ ಕೊಟ್ರು. ಅವಾಗ ಈಸ್ಕೊಂಡು ಕಾಲು ಮುಗಿದು ಹಾಕೊಂಡೆ. ಆಮೇಲೆ ಒಂಥರ ನನಗೆ ಕಣ್ಣೀರು ಬಂದ್ಬಿಡ್ತು. ಅಪ್ಪಾಜಿ ಕೈಯಿಂದ ಇದೆ ಫಸ್ಟ್ ಪ್ರಸಾದ ತಗೊಂಡಿದ್ದೆ ಅಂದ್ಬಿಟ್ಟು ಬಾಯಿಗೆ ಹಾಕೊಂಡೆ ಹತ್ಕೊಂಡೇ ಬಂದೆ. ಈಗ ನೀವು ಈಗ ಏನ್ ಕೇಳ್ಕೋಬೇಕು ಅಂತ ಅನ್ಕೊಂಡಿದೀರ? ಈಗ ಅಪ್ಪನಲ್ಲಿ ಅಪಾರವಾದ ಭಕ್ತಿ ಕೊಡಪ್ಪ ನಿನ್ ಮೇಲೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ನೀವು? ನಮ್ಮ ಮನೆ ದೇವ್ರು, ಎಲ್ಲಾ ದೇವ್ರು ನಮ್ಮ ಅಪ್ಪಾಜಿ ಅಮ್ಮ. 3 ವರ್ಷ 4 ವರ್ಷ ಆಯ್ತು. ಈಗ ನಾವು ಮನೆ ದೇವ್ರಿಗೆ ಹೋಗಿಲ್ಲ ನಾವು. ಅಪ್ಪಾಜಿ ಎಲ್ಲ ಮನೆ ದೇವ್ರು ಎಲ್ಲ ನೀನಪ್ಪ ಅಂತ ನಾನು ಸರೆಂಡರ್ ಆಗ್ಬಿಟ್ಟಿದ್ದೆ ಅಪ್ಪಾಜಿ ಕಾರಿ. ಇದುವರೆಗೂ ಇಷ್ಟು ಒಂದು ಕಡಿಮೆ ಸಮಯದಲ್ಲಿ ಅಪ್ಪಾಜಿಯವರ ಕೃಪೆಯನ್ನ ಪಡ್ಕೊಂಡು ಅವರ ಒಂದು ಮಹಿಮೆಯನ್ನ, ಅವರ ಒಂದು ಎಲ್ಲ ಒಂದು ನಿಮಗೆ ನೀಡಿರ್ತಕ್ಕಂಥ ಅನುಭವಗಳನ್ನ ಬಹಳ ಚೆನ್ನಾಗಿ ಹಂಚ್ಕೊಂಡಿದ್ದೀರಣ್ಣ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಅಪ್ಪಾಜಿಗೆ ಒಂದು ಜೈಕಾರ ಹಾಕ್ಬಿಟ್ಟು ನಾವು ಈಗ ಒಂದು ಸಂಚಿಕೆಯನ್ನ ಮುಗಿಸೋಣ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ.